ಅಲ್ಲ ನಾನಂತದ್ದು ಏನು ಮಾಡಿದೆ ಅಂತ ನನ್ನ ತಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಆ ಅಲ್ಲ ಏನು ಮೋಸ ಮಾಡಿದ್ದೀನಂತ ಪದೇ 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 ಹೇಳಿದ್ದು ಹೇಳ್ತಿದ್ದಾನಲ್ಲ ಎಲ್ಲರ ಮುಂದೆನೂ. ಆ ಹೊಲದ ಮಧ್ಯದಲ್ಲಿ ನಿನ್ಕೊಂಬಿಟ್ಟು ನೀನು ನನಗೆ ಮೋಸ ಮಾಡಿಬಿಟ್ಟೆ, ನಿನ್ನ ಮೇಲೆ ನನಗೆ ಪ್ರೀತಿ ಕರುಣೆನೇ ಇಲ್ಲ, ನೀನು ಅಣ್ಣನೇ ಅಲ್ಲ ನನಗೆ, ಹಂಗೆ ಹಿಂಗೆ ಅಂತ ಹೇಳ್ತಾನಲ್ಲ. ಇದು ನ್ಯಾಯನ? ನಾನಂತದ್ದು ಏನು ಮಾಡಿದ್ದೀನಿ ಅವನಿಗೆ? ತಮ್ಮ ತಮ್ಮ ಅಂತ ಎಷ್ಟು ಗೌರವ ಬೆಲೆ ಕೊಡ್ತಿದ್ದೆ. ವರ್ಷ 9 ಕಾಲ ಬರೀ ಇದೇ ಗೋಳಾಯ್ತಲ್ಲ ಅವನಿಂದ. ಏನು ಮಾಡೋಣ, ನಮ್ಮ ಪಾಡಿಗೆ ನಾವು ಸುಮ್ಕಿದ್ರು ಬಂದು 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 ಕೆಣಿಕೊಂಡು ಜಗಳ ಮಾಡ್ತಿದ್ದಾನಲ್ಲ. ಅದು ಯಾರು ಕಲಿಸ್ತಿರ್ಬೇಕು? ಅದು ಯಾರ ಮಾತು ಕೇಳ್ಕೊಂಡು ಹಿಂಗೆ ಆಡ್ತಿದ್ದಾನೋ ಏನೋ ಭಗವಂತ. ನನಗಂತೂ ತಲೆ ಕೆಟ್ಟೋಗಂಗೆ ಆಗ್ತೈತೆ. ಈ ಊರಲ್ಲಿ ರಂಗಜ್ಜ ಅಂದರೆ ಒಂದು ಬೆಲೆ ಐತೆ, ಒಂದು ಗೌರವ ಐತೆ, ಒಂದು ಮರ್ಯಾದೆ ಐತೆ. ಅಲ್ಲ ಅವ್ನ ಮುಂದೆ ನಾನು ನಿನ್ಕೊಂಬಿಟ್ಟು ಹಿಂಗೆಲ್ಲ ವಾದ ಮಾಡ್ತಿದ್ರೆ, ಅವ್ನು ನನ್ನ ಜೊತೆ ಹಿಂಗೆ ವಾದ ಮಾಡ್ತಿದ್ರೆ ನನ್ನ ಬೆಲೆ ಗೌರವ ಏನಾಗ್ಬೇಡ? ಅಯ್ಯೋ ಭಗವಂತ, ನನ್ಗಂತೂ ದಿಕ್ಕೇ ತೋರ್ಸ್ದಂಗೆ ಆಗ್ತೈತೆ ಅತ್ಲಾಗಿ. ನಾನು ಯಾರಿಗೇನು ಮೋಸ ಮಾಡಿದ್ದೀನಿ ಅಂತ ನನಗೆ ಇಷ್ಟೊಂದು ನೋವು. ಯಾರಿಗೂ ನಾನು ನೋವು ಮಾಡಿಲ್ಲ. ಎಲ್ಲರೂ ನನ್ನ ತಮ್ಮಂದ್ರು, ನನ್ನ ಅಣ್ಣ ತಮ್ಮಂದ್ರುಗಳು, ಮಕ್ಳುಗಳು, ಎಲ್ಲರೂ ಮೊಮ್ಮಕ್ಳುಗಳು ಒಟ್ಟಿಗೆ ಕೂಡಿ ಬಾಳ್ಲಿ ಅಂತ ಎಷ್ಟು ಬಯಸ್ತಿದ್ದೀನಿ. ಈ ಒಳ್ಳೆ ತಂದಿಂದಾನೇ ನನಗೆ ಹಿಂಗೆಲ್ಲ ತೊಂದರೆ ಆಗ್ತೈತಾ ಭಗವಂತ? ನಾನು ಯಾರಿಗೆ ಏನು ಮಾಡಿದೆ ಅಂತ ನನಗೆ ಇಷ್ಟೊಂದು ಯೋಚನೆ ಕೊಡ್ತಿದ್ಯಾ, ಇಷ್ಟೊಂದು ನೋವು ಕೊಡ್ತಿದ್ಯಾ ಹೇಳು ನೀನು. ನಮ್ಮ ಅಜ್ಜ ನೋಡಿದ್ರೆ ಬಂದ್ ಇಲ್ಲಿ ಕುಂತೈತೆ, ನಾನ್ ನೋಡಿದ್ರೆ ಅಲ್ಲಿ ಮಂತ ಬರಲಿಲ್ಲ ಅಂತ ನಾನ್ ನೋಡ್ತೀನಿ. ಇಲ್ಲಿ ಬಂದೇನು ಅಲ್ಲ ನೀನು? ಸರಿ ಆಯ್ತು ಕಣ್ ಹೇಳು. ಯಾಕೆ ಒಂಥರ ಮಠ ಮಾಡ್ಕೊಂಡ್ ಕುಂತಿದ್ಯಾ? ಯಾಕೆ ಏನಾಯ್ತು? ಗಜೇಂದ್ರ ಕೇಳ್ತಿದ್ದ, ಚಿಕ್ಕಪ್ಪ 2-3 ದಿವಸ ಆಯ್ತು ಮನೆ ಕಡೆನೆ ಬಂದಿಲ್ವಲ್ಲ ಚಿಕ್ಕಮ್ಮ ಅಂತ. ಅಲ್ಲ ಬೆಳಿಗ್ಗೆನೆ ಬಂದಿದ್ದ ಬೈಕ್ ಹಾಕೊಂಡು ಅವ್ನು ಡ್ಯೂಟಿಗೆ ಹೋಗ್ಬೇಕಾದ್ರೆ. ಈಗ ನೋಡ್ದೇನಪ್ಪ, ಇಲ್ಲಿ ಬಂದ್ ಕುಂತಿದ್ಯಾ? ಸರಿ ಆಯ್ತು ಕಣ್ ಬಿಡು. ಮಧ್ಯಾಹ್ನಕ್ಕೆ ಊಟ ಇನ್ನೇನು ಇಲ್ಲೇ ಮಾಡುವಂತೆ ಕಣ್ ಹೇಳು. ಅದ್ಯಾಕೆ ಒಂಥರ ಮಕ ಮಾಡ್ಕೊಂಡ್ ಕುಂತಿದ್ಯಾ ಅಂತ? ಯಾಕೆ ಏನಾಯ್ತು? ಸೊಪ್ಪಗ್ ಮಕ ಮಾಡ್ಕೊಂಡಿದ್ಯಾ? ಯಾಕಜ್ಜ ಏನಾಯ್ತಜ್ಜ? ನೋಡ್ದ ಮಾತಾಡ್ದಂಗ್ ಸುಮ್ಮನೆ ನಿಂತಿರೋದು? ನೋಡು, ಪದೇ ಪದೇ ಕೇಳ್ತಾನೆ ಇದೀನಿ, ಏನು ಮಾತಾಡ್ಸಂಗೆ ನೀನ್ ಪಾಡಿಗೆ ನೀನು ಸುಮ್ಕೆ ಕೂತ್ಕೊಂಡ್ಬಿಟ್ರೆ ನಾನು ಏನ್ ಅಂದ್ಕೊಳ್ಳೋಣ? ಏನಾಗೈತೆ ಅಂದ್ಕೊಳ್ಳೋಣ? ಯಾಕಜ್ಜ ಹುಷಾರಿಲ್ವೇನಜ್ಜ? ಏನ್ ಜ್ವರಗಿರ ಏನಾರ ಬಂದೈತಾ? ಮೈ ಕೈ ನೋವು ಆಗ್ತೈತಾ? ಏನಾಯ್ತಂತ ಬಾಯ್ ಬಿಟ್ಟು ಹೇಳೋ ಜೋ. ನೀನ್ ಹಿಂಗ್ ಮಕ ಒಂಥರ ಸೊಪ್ಪು ಮಾಡ್ಕೊಂಡು ಇಳೆ ಬಿಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ನನಗೆ ಒಟ್ಟು ಹುಡ್ದಾಗ ಆಗೋದ್ ಕಣಜ್ಜ. ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಎಷ್ಟು ಚೆನ್ನಾಗಿರ್ತೀಯ. ನೋಡಿದ್ರೆ ನೀನ್ ಮಕ ನೋಡಕ್ ಆಗಲ್ಲ ನನಗೆ ಹಿಂಗೆಲ್ಲ ಇದ್ರೆ, ನೀನು ಇಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊಂಡಿದ್ರೆ. ಏನಾಯ್ತಂತ ಬಾಯ್ ಬಿಟ್ಟಾದ್ರೂ ಹೇಳು. ಹಿಂಗೆಲ್ಲ ಕುತ್ಕೋಬೇಡ, ನನಗೆ ಬೇಜಾರಾಗುತ್ತೆ. ನಿನಗ್ ಗೊತ್ತು ತಾನೆ ನನ್ ಬಗ್ಗೆ. ನೋಡು, ಏನು ಮಾತಾಡ್ದಂಗೆ ನೀನು ಏನು ಹೇಳ್ದಂಗೆ ಸುಮ್ನೆ ಹಿಂಗ್ ಕುತ್ಕೊಂಡ್ಬಿಟ್ರೆ ನಾನು ಏನಾಗೈತಂತ ಹೇಳೋಣ? ಮಾತಾಡಜ್ಜ ಒಂದ್ ರೇಟು. ನೋಡಮ್ಮ ನೋಡಮ್ಮ, ಅದ್ಯಾಕೆ? ಯಾಕೆ ಏನಾಯ್ತು? ರಂಗಪ್ಪ ಯಾವಾಗ ಬಂದಾನೆ ನನಗೆ ಗೊತ್ತಿಲ್ಲ, ಏನಿಲ್ಲ. ಪಾಪ ರಂಗಪ್ಪ ಯಾಕಪ್ಪ ಯಾಕ ಒಂಥರ ಬಂದ್ಬಿಟ್ಟು ಸೊಪ್ಪಗ್ ಮಕ ಮಾಡ್ಕೊಂಡ್ ಕುಂತಾನಲ್ಲ? ಏನಾಯ್ತು ಇವನಿಗೆ? ಎಲ್ಲ ನಿಮ್ಮ ಅಣ್ಣ ಎತ್ಲಾಗ ಹೋದ್ರಪ್ಪ? ಯಾಕೆ ಈ ಹುಡುಗಿ ಏನು ಮಾತಾಡ್ತಾನೆ ಇಲ್ಲ ಕೇಳಿದ್ರು? ಅದೇ ಕಣಕ್ಕ, ನಾನು ಅವಾಗ್ಲೇ ನಾನು ಕೇಳ್ತಿದ್ದೀನಿ, ಬಾಯ್ ಬಿಟ್ಟು ಏನು ಮಾತಾಡ್ತಿಲ್ಲ, ಏನಿಲ್ಲ. ನೀನಾದ್ರೂ ಒಂದ್ರಿಟ್ಟು ಹೇಳಕ ಅದ್ ಏನಾಯ್ತಂತ ಕೇಳಕ ಒಂದ್ರಿಟ್ಟು. ಏನು ಅಂತ ಹೇಳೋಣ ಇವಳೆ? ಏನು ಅಂತ ಹೇಳೋಣ? ನನಗೆ ಮನ್ಸಿಗೇನೆ ಸಮಾಧಾನ ಇಲ್ಲ ಕಣೆ. ಒಂದು 10 ನಿಮಿಷ ಸುಮ್ಕಾದ್ರೂ ಇದ್ಬಿಡು ಹೊತ್ಲಾಗಿ. ಬೇಜಾರಾಗಂಗಾದ್ರೆ ಬೇಜಾರಾಗ್ತೈತೆ ನನಗೆ. ಅದಿರ್ಲಿ, ನಿಮ್ಮ ಅಣ್ಣ ಎತ್ಲಾಗ ಹೋದ್ರು? ಬಾವನೂರಲ್ಲಿ ಅದ ಇವ್ರೆ ಬಂದ್ರು ಸದ್ಯ. ರೀ ಇದ್ಯಾಕ್ರಿ? ಯಾಕ್ರಿ ರಂಗಪ್ಪ ಒಂಥರ ಬೇಜಾರ್ ಮಾಡ್ಕೊಂಡ್ ಕುಂತಿದ್ದಾರೆ? ಅಲಾರಂಗ್ ಮಕ ಮಾಡ್ಕೊಂಡು ಏನಾಯ್ತ್ರಿ? ಏನ್ ಬೇಜಾರ್ ಮಾಡ್ಸಿರಿ ಅವರಿಗೆ? ತೋಟದ ಹತ್ರ ನೀವೇ ತಾನೇ ಜೊತೆಲಿ ಕರ್ಕೊಂಡು ಹೋಗಿದ್ದು ಹೊಲತ್ತ ಹೋಗ್ ಬರೋಣಂತ. ಹೋಗಿ ತಿರ್ಗಾ ಮಕ ಒಂಥರ ಮಾಡ್ಕೊಂಡು ಬಂದು ಅವನ್ ಪಾಡಿಗೆ ಅವನು ಸುಮ್ನೆ ಮಕ ಇಲೆ ಬಿಡ್ಕೊಂಡು ಹಿಂಗ್ ಕುಂತಾನಲ್ಲ, ಏನಾಯ್ತು? ಯಾಕ್ರಿ ಹಿಂಗೆಲ್ಲ ಬೇಜಾರ್ ಮಾಡಿಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀರಾ? ಸುಮ್ಕಿರ್ಲ ರಂಗಪ್ಪ, ಸುಮ್ಕಿರೋ ಹೋಗ್ಲಿ. ಇದು ಯಾಕಲ್ಲ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅವ್ನು ಮಾಮೂಲಿ ಅಲ್ವೆಲ್ಲ ಹಿಂಗೆಲ್ಲ ಮಾಡೋದು. ನಿನ್ಗೆ ಹೇಳಿದೀನಿ, ನಿನಗೆ ಮಂತವೆಲ್ಲ ಹಿಂಗ್ ಬೇಜಾರಾಗಿ ಕೂತ್ಕೋಬೇಡ ಕಳ್ಳ ರಂಗಪ್ಪ ಅಂತ ಹೇಳಿದೀನಿ. ಅವ್ನ ಬುದ್ಧಿ ಗೊತ್ತು ತಾನೆ ನಿನಗೆ, ಬೋರಜ್ಜನ್ ಬುದ್ಧಿ. ಅವ್ನು ಬೋರಣ್ಣನ ಬುದ್ಧಿ ಗೊತ್ತಿತ್ತು ನೀನು ತಿರ್ಗಾ ನೀನು ಹಿಂಗ್ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲ? ಬೇಜಾರು ಮಾಡ್ಕೊಳ್ಳೋದಂತ ನಿನ್ಗೇನಾಗೈತೆ? ನೀನೇನಾದ್ರು ತಪ್ಪು ಮಾಡಿದ್ಯಾ? ನೀನೇನಾದ್ರೂ ಮೋಸ ಮಾಡಿದ್ಯಾ? ಇಡೀ ಊರವರೇ ನಿನ್ನ ಬಗ್ಗೆ ಕೊಂಡಾಡ್ತಾರೆ, ಹೊಗಳ್ತಾರೆ ನಿನ್ ಬುದ್ಧಿ ನೋಡಿ. ಅಂತದ್ರಲ್ಲಿ ನೀನ್ ಯಾಕಲ್ಲ ಬೇಜಾರು ಮಾಡ್ಕೊಂತೀಯ ರಂಗಪ್ಪ? ಸುಮ್ಕಿರ್ಲಾ. ಯಾಕ ಬೋರಣ್ಣನ ಏನಂತ ಮಾತಾಡ್ದ ಅವನು? ಏನಂತೆ ಅವನು? ಇನ್ನು ಏನ್ ಕೊಡ್ಬೇಕಂತೆ ಅವನಿಗೆ? ಇನ್ನೇನು ಹೊಲ ಗದ್ದೆ ತೋಟ ಮನೆ ಎಲ್ಲಾ ಕೊಟ್ಬಿಟ್ಟ, ಇನ್ನೇನು ಬೇಕಂತೆ ಅವನಿಗೆ? ಕೇಳದಲ್ವ? ಇನ್ನು ನೆಮ್ಮದಿಯಾಗಿರೋದಕ್ ಬಿಟ್ಟಿಲ್ವಾ ನಿನ್ಗೆ? ಅಯ್ಯೋ 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 ಭಗವಂತ. ಅವ್ನ ಕಣ್ ಮುಂದಿಂದ ಎತ್ತಗಾರ ಊರ್ಗಿರ್ ಬಿಟ್ಟು ಹೋಗ್ಬಿಡನೆ ಅಂತ ಏನ್ ಕೇಳತ್ಲಾಗಿ ಹೋಗ್ಬಿಡನತ್ಲಾಗಿ. ನೀನು ಮಾತಾಡ್ಬೇಕು, ತಮ್ಮ
ಮುಂದೆ ಎಲ್ಲ ಬೇಕು ಬೇಕು ಅಂತ ಮಾತಾಡೋದು ನಿನಗೆ ಸದಾ ಮಾಡ್ಕೊಂಡಿದ್ದಾನ ಅವನು. ಸುಮ್ಕಂತೂ ಬಿಡಬಾರ್ದು. ಅಲ್ಲ ಕಣ್ ಬಾಬಾ, ನೀನು ಸುಮ್ಕ ಬಿಟ್ಟು ಬಂದಿದ್ಯಲ್ಲ, ಬೈಯದಲ್ವಾ ಬೋರಂಜುಗೆ? ಏನಂತ ಮಾತಾಡ್ದ? ಏನಂತ ಹೇಳ್ದ? ಅವನೇನಮ್ಮ ಮಾತಾಡ್ತಾನೆ, ಜಾಸ್ತಿ ಮಾತಾಡಕ್ ನಾನು ಎಲ್ಲಿ ಬಿಡ್ತಿದ್ದೆ? ಏನಾತ್ಲಗಿ ಅಲ್ಲಿ ಅಕ್ಕಪಕ್ಕದ ಹೊಲದಲ್ಲೆಲ್ಲ ಜನಗಳು ಬೇರೆ ಇದ್ರಲ್ಲ, ಆಡ್ಕೊಂತಾರೆ, ಜನಗಳು ಆಡ್ಕೊಂತಾರೆ. ನನ್ಗೇನು ಮಾತಾಡೋದೇನು ದೊಡ್ಡದಲ್ಲ, ಅವ್ನಿಗೆ ಬಾಯಿ ಮುಚ್ಚೋದೇ ನಮ್ಗೇನು ದೊಡ್ಡದೇನು ಇರಲ್ಲ. ಊರ್ ಜನಗಳ ಮುಂದೆ ಮರ್ಯಾದೆಗೆ ಹಂಚ್ಬೇಕು. ಅಣ್ಣ ತಮ್ಮದ್ರುಗಳು ನೋಡಿ ಹೆಂಗ್ ಕಿತ್ತಾಡ್ತಿದ್ದಾರೆ. 4 ಜನಕ್ಕೆ ನಿನ್ಕೊಂಡು ಬುದ್ಧಿವಾದ ಹೇಳೋರಾಗಿ ಇವ್ರೇ ಅದ್ ಹೆಂಗ್ ಆಡ್ತಾರ ನೋಡಪ್ಪ ಅಂತ ಆಡ್ಕೊಂತಾರಲ್ಲ, ಅಂತ ಒಂದು ಮರ್ಯಾದೆ ದೊಡ್ಡದಲ್ವಾ? ಜನಗಳ ಮುಂದೆ ನಾವು ತಲೆ ಬಗ್ಸ್ಕೋಣ ಅಂತ ಕೆಲಸ ಮಾಡಬಾರ್ದು ಅಂತ ಏನು ಮಾತಾಡ್ದಂಗೆ ಸುಮ್ಕೆ ಬಂದ್ಬಿಟ್ಟಿದೀವಿ, ದೊಡ್ಡ ಮನ್ಸು ಮಾಡ್ಕೊಂಡ್ಬಿಟ್ಟು. ಏನ ಚಿಕ್ಕವನು, ನಮ್ಮ ತಮ್ಮ, ನಮ್ಮಿಬ್ರಿಗಿಂತ ಸಣ್ಣವನವನು, ಏನ್ ಮಾಡಿದ್ರು ನಡೆಯುತ್ತೆ ಅಂತ ಏನು ಮಾತಾಡಿಲ್ಲ ಅತ್ಲಾಗಿ ಸುಮ್ಕೊಂಡ್ ಬಂದ್ಬಿಟ್ಟಿದೀನಿ. ಆದ್ರೂ ನನಗೆ ಇವನು ರಂಗಪ್ಪಂಗೆ ಇಷ್ಟೊಂದೆಲ್ಲ ಬೇಜಾರಾಗೈತಂತ ನಾನು ಊಹಿಸ್ಕೊಂಡಿರಲ್ಲ ಕಣ ಮಾತ್ಲಾಗಿ. ಯಾಕೆ ಹಿಂಗ್ ನಮ್ಗೆ ಹೊಟ್ಟೆ ಉರ್ಸಿದಾನೋ ಏನೋ, ಆ ಭಗವಂತಂಗೆ ಗೊತ್ತು. ಅದ್ ಯಾರಂಗ್ ಕಲಿಸ್ತಿದಾರೋ ಅವನಿಗೆ, ಅದ್ ಯಾಕೆ ಇಷ್ಟೊಂದು ಕೆಟ್ಟ ಬುದ್ಧಿ ಕಲ್ತಿದಾನೋ, ಯಾಕೆ ಇಷ್ಟೊಂದು ಸ್ವಾರ್ಥ ಬುದ್ಧಿ ಕಲ್ತಿದಾನೋ ಅವ್ನ್ ಬೋರಣ್ಣ. ದೇವರಾಣೆಗ್ಲು ಗೊತ್ತಿಲ್ಲ ಕಣಮ್ಮ ನನ್ಗಂತೂ, ಅದ್ ಯಾಕೆ ಹಿಂಗ್ ಆಡ್ತಿದಾನ ಏನ? ಅಲ್ಲ ಕಣ್ರಿ, ಏನಂತ ಹೇಳುವ ಇವಾಗ? ಯಾಕೆ ರಂಗಪ್ಪ ಯಾಕೆ ಬೇಜಾರಲ್ಲಿದ್ದಾನೆ? ಏನಂತ ಬೈದ? ಏನ್ ಜಗಳ ಈಗಲ ಮಾಡಿ ನಾವು ರಂಗಪ್ಪನ ಹತ್ರ ಬಂದು ಏನಾಯ್ತಂತ ಬಾಯ್ ಬಿಟ್ಟು ಹೇಳು. ನೀನು ಏನು ಹೇಳ್ದಂಗೆ ಸುಮ್ಕೆ ಅದು ಇದು ಹೇಳ್ಬೇಡ. ಇಲ್ಲ ಯಾತು ಇಲ್ಲ ಕಣ ಇವಳೆ. ನಾವು ಮಾಮೂಲಿ ಇನ್ನೇನೋ ಊಟ ಮಾಡ್ಕೊಂಡು ರಂಗಪ್ಪನ ಮನೇಲಿ ಮಟನ್ ತಗೊಂಬಂದಿದ್ರಲ್ಲ, ನನಗ್ ಬಿಡ್ಲಿಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಇಬ್ರು ಗೌಡ್ರು ಅವ್ರ ಮಂದೆ ಕಡೆ ಹೋದ್ರು. ನಾನು ರಂಗಪ್ಪ ಶುಂಠಿ ಹಾಕಿದಿವಲ್ಲೇ, ಆ ಶುಂಠಿ ಎಲ್ಲ ನೋಡ್ಕೊಂಬರೋದಂತ ಹೋಗಿದ್ದು. ಎಲ್ಲ ಬೆಳೆ ಎಲ್ಲ ಬಹಳ ಚೆನ್ನಾಗೈತಲ್ಲ, ಊರರೆಲ್ಲಾರನು ಹೊಗಳ್ತಿದ್ರು. ಅಬ್ಬಾ ಏನ್ ಬೆಳೆ ಬಂದೈತಿ ಈ ಸಲ, ಶುಂಠಿ ಬೆಳೆ ನಿಮ್ದು ಅಷ್ಟು ಚೆನ್ನಾಗೈತೆ, ಅಷ್ಟು ಆರೈಕೆ ಮಾಡಿದಿರ ಬಿಡ್ರಿ ಪಾಪ ನೀವು ರಂಗಪ್ಪ, ಚೆನ್ನಾಗೈತೆ ಅಂತ ಹೇಳ್ತಿದ್ರು. ನಾವು ನಿನ್ಕೊಂಡು ನೋಡ್ತಿದ್ವು. ಅಲ್ಲ ಅಷ್ಟ್ರಲ್ಲಿ ಅದ್ ಎಲ್ಲಿದ್ನೋ ಏನೋ ಬಂದ್ಬಿಟ್ಟ ಕಣೆ ಅತ್ಲಾಗಿ. ಬಂದ್ಬಿಟ್ಟು ಏನು ಕೋಪದ ಮಕ ಮಾಡ್ಕೊಂಡೆ ಬಂದಾಗ ನಾನು ರಂಗಪ್ಪಂಗ ಆದ್ರೂ ಹೇಳ್ದೆ, ರಂಗಪ್ಪ ಇವ್ನು ಯಾಕೆ ಕೋಪ ಮಕ ಮಾಡ್ಕೊಂಡ್ ಬಂದಂಕಳ್ಳ, ಯಾರ ಏನೋ ಚಾಡಿ ಚುಚ್ಚಿದ್ದಾರೆ, ಅದಕ್ಕೆ ಅವನು ಸಹಿಸ್ಕೊಳಕ್ ಆಗ್ದಲೆ ಅಲ್ಲ ಕೋಪ ಮಾಡ್ಕೊಂಡು ಯಾಕೆ ರೇಗಾಡ್ಕೊಂಡ್ ಬಂದಾನೆ, ಜಗಳ ಮಾಡಕ್ಕೆ ಬಂದಿದ್ರು ಬಂದಿರ್ತಾನೆ, ನೀನೇನು ಮಾತಾಡ್ಬೇಡ ಕಣಪ್ಪ, ಒಂದ್ ಸ್ವಲ್ಪ ನಿಧಾನಕ್ಕೆ ಮಾತಾಡ ರಂಗಪ್ಪ ಅಂತ ಹೇಳ್ದೆ. ಅದಕ್ಕೆ ನಾನು ಸುಮ್ಕಾದೆ, ಏನು ಮಾತಾಡ್ಲಿಲ್ಲ. ಅವನು ನಿಧಾನಕ್ಕೆ ಕೇಳ್ದ, ಮಾತಾಡಿಸ್ತಾ. ಅಷ್ಟಕ್ಕೆ ಮಾತಾಡ್ತಾನೆ ಅಲ್ಲೇ ರಂಗಪ್ಪನ ಮೇಲೆ ರೇಗಾಡೋದು, ಕೋಪದ ಮಕ ಮಾಡ್ಕೊಳೋದು. ನೀವಿಬ್ರು ಸೇರ್ಕೊಂಡ್ಬಿಟ್ಟು ನನಗೆ ಬಹಳ ಮೋಸ ಮಾಡ್ತಿದ್ದೀರಾ ನೀವು, ನಿಮ್ಮ ಹತ್ರ ನೀ ಹತ್ತಿಲ್ಲ ಹಂಗೆ ಹಿಂಗೆ ಅಂತ ರೇಗಾಡ್ದ ಒಂದೇ ಸಂಖ್ಯೆ. ನಾನು ಏನೂ ಮಾತಾಡ್ಲಿಲ್ಲ. ರಂಗಪ್ಪ ಇದ್ದಿದ್ದು ಏನಾಯ್ತಲ್ಲ ಪಾಪ ಬೋರ್ಣ, ಏನಾಯ್ತು, ಯಾಕೆ ಹಿಂಗ ಆಡ್ತಿದ್ಯಾ, ನಿನಗ್ ಸಮಾಧಾನ ಅನ್ನೋದೇ ಇಲ್ವಲ್ಲ ನಿನಗೆ? ಇಷ್ಟೊಂದು ಪ್ರೀತಿಯಾಗಿ ನಾವು ಸಾಕಿದ್ವಲ್ವ, ಯಾಕ ನೀನ್ ಹಿಂಗ ಆಡ್ಬೇಡ ಕಣ, ಸುಮ್ಕಿರೋ, ಅಕ್ಕಪಕ್ಕದ ಜನಗಳು ಆಡ್ಕೊಂತಾರೆ, ಹಿಂಗ ಆಡ್ಬೇಡ ಕಣ ಅಂತ ಹೇಳಿದ್ರೆ ನಿಮ್ಮ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ನಿಮ್ಗೆ ಒಂಚೂರು ಕನಿಕರ ಅನ್ನೋದೇ ನಾನು ನಿನ್ ಮೇಲೆ ತೋರ್ಸಲ್ಲ ನಿಮ್ಗೆ. ನನ್ಗೆ ಏನಂತ ಹೇಳ್ದ ಅಂದ್ರೆ, ನನ್ ಮೇಲೆ ರೇಗಾಡ್ದ. ಇವನು ಬಂದಾಗ್ಲಿಂದಾನೇನೆ ನಮ್ಮಿಬ್ರು ಸಂಬಂಧ ಹಾಳಾಗೋಯ್ತು. ನಾನು ಅದಕ್ಕೆ ನಿನಗೆ ಮಾತಾಡಿಸ್ತಿಲ್ಲ. ನೋಡು, ಆ ಹೊಲದಲ್ಲಿ ಶುಂಠಿ ಬೆಳೆ ಏನ್ ಬೆಳೆದಿದ್ದೀರಲ್ಲ, ಆ ಹೊಲ ನಂದೈತೆ, ಅದ್ರಲ್ಲಿ ಬೆಳೆದಿರೋ ಬೆಳೆ ಎಲ್ಲ ನಂದೇನೇನೆ. ನೀವು ಬಂದು ಕಾಲಿಡಂಗಿಲ್ಲ ಆ ಹೊಲದತ್ರ, ಯಾವ್ದೇ ಕಾರಣಕ್ಕೂ ಕಾಲಿಡಂಗಿಲ್ಲ, ಅಲ್ಲಿ ಮುಟ್ಟಂಗಿಲ್ಲ ನೀವು, ಯಾವ್ದೇ ಕಾರಣಕ್ಕೂ ಬರಂಗೆ ಇಲ್ಲ ನಾಳೆಯಿಂದ, ಹಂಗೆ ಹಿಂಗೆ ಅಂತ ಜಗಳಾಡ್ದ. ಅದಕ್ಕೆ ರಂಗಪ್ಪ ಇದ್ದಿದ್ದು, ಅಲ್ಲ ಕಳ್ಳ ನೀನೇ ತಾನೇ ಹೇಳಿದ್ದು, ಅದ್ರಲ್ಲಿ ನಾನು ಏನು ಬೆಳೆ ಬೆಳಿತಿಲ್ಲ ಅಣ್ಣ, ನೀನ್ ಬೆಳೆನಾರು ಏನಾರು ಮಾಡ್ಕ ಈ ವರ್ಷ, ಸುಮ್ಕೆ ಯಾಕೆ ಆಳ್ಬಿಡೋಣ ಹೊಲಕ್ಕೆ, ಹಂಗೆ ಬಿಡೋಣ, ಯಾಕೆ ನೀನ್ ಮಾಡ್ಕ ಏನಾದ್ರು ಅಂದಿದ್ದಕ್ಕೆ ಅಲ್ವೆಲ್ಲ ನಾನು ಶುಂಠಿ ಬೆಳೆ ಹಾಕಿದ್ದು ಅಂತ ರಂಗಪ್ಪ ಹೇಳಿರೆ, ಅದು ಅವಾಗೇನೋ ಆಯ್ತು. ಇವಾಗ ಅವೆಲ್ಲ ಇಲ್ಲ, ನನ್ನ ಹೊಲ, ನನ್ನ ಪಾಲಿಗೆ ಬಂದಿರೋ ಹೊಲದಲ್ಲಿ ನೀವು ಹಾಕೊಂಡಿದ್ದೀರಾ, ಹಂಗಂದ್ರೆ ನಾನು ಯಾವ್ದೇ ಕಾರಣಕ್ಕೂ ನನ್ನ ಹೊಲಕ್ಕೆ ಕಾಲಿಡಕ್ ಬಿಡೋಲ್ಲ ನಿಮ್ಗೆ, ಹಂಗೆ ಹಿಂಗೆ ಅಂತ ನನ್ನ ಜೊತೆ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ರಂಗಪ್ಪನ ಮೇಲೆ ಹೇಳಿ ಕಾಲಿಡಂಗಿಲ್ಲ, ನಡೀರಿ ನನ್ನ ಹೊಲದಿಂದ ಆಚೆ ಕಡೆ ಅಂತ ಕಳಿಸ್ಬಿಟ್ಟ. ಅಷ್ಟಲ್ದಲೆ ನೀನು ಆ ಸಾವುಕಾರಂಗ್ ಮಾತಾಡಿಸ್ಲಿಲ್ಲ ಅಂದ್ರೆ ಬೇಕಾದ್ರೆ ನೋಡು, ಈ ಹೊಲದಲ್ಲಿ ಬೆಳೆ ಬೆಳಕ ಏನ್ ಪರವಾಗಿಲ್ಲ, ಅವನಿಗೇನಾರು ಮಾತಾಡ್ಸಿದ್ರೆ ಮಾತ್ರ ನನ್ನ ಹೊಲದಲ್ಲಿ ಬಂದ್ಬಿಟ್ಟು ಕಾಲಿಡ್ಬೇಡ. ನೋಡು, ಒಂದ್ ದಿವಸ ಟೈಮ್ ಕೊಡ್ತೀನಿ, ಡಿಸೈಡ್ ಮಾಡು. ಅವ್ನ್ ತಂಟೆ ಬಿಟ್ರೆ ನನ್ ಜೊತೆ ಬಾ, ನನ್ನ ಹೊಲದಲ್ಲಿ ಬೆಳೆ ಬೆಳಕ ಬೇಡ ಅನ್ನಲ್ಲ. ಏನಾದ್ರೂ ಅವ್ನು ಸಾವುಕಾರಂಗ್ ಏನಾದ್ರು ಜೊತೆ ಕರ್ಕೊಂಡು ಅಣ್ಣ ಅಂತ ಮಾತಾಡ್ಸ್ಕೊಂಡಿದ್ದೆ ಅಂದ್ರೆ ನೀನು ನನ್ನ ಹೊಲದಲ್ಲಿ ಬಂದು ಕಾಲೇ ಇಡ್ಲೇ ಬೇಡ, ಯಾವ್ದೇ ಕಾರಣಕ್ಕೂ ಕಂಡೀಷನ್ ಆಗಿ ಹೇಳ್ತಿದ್ದೀನಿ ಅಂತ ಕಳಿಸ್ಬಿಟ್ಟ. ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಯೋಚನೆ ಮಾಡ್ಕೊಂಡು ಅಳ್ತಾ ಕುಂತಾನೆ. ಏನ್ ಮಾಡೋಣ ನಾನು ಅದಕ್ಕೆ ಹೇಳ್ತಿದ್ದೀನಿ, ರಂಗಪ್ಪ ನನ್ನ ಮಾತು ಕೇಳು, ಸಮಾಧಾನ ಆಗೋ ಒಂದ್ರಿಟು. ಅಲ್ಲ ಕಣ್ರಿ ಬಾವ, ಯಾವ ಕಡೆಯಿಂದ ಸಮಾಧಾನ ಮಾಡ್ಕೊಂತಾರೆ, ಎತ್ಲಾಗಿಂದ ಸಮಾಧಾನ ಮಾಡ್ಕೊಂತಾರೆ. ನನ್ ಕಣ್ಣಾರೆ ನನ್ ಕಿವಿಯಾರೆ ಕೇಳಿರೋ ವಿಷಯ ಅವರು ಮನೆ ಹತ್ರ ಬಂದ್ಬಿಟ್ಟು ಆ ಬೋರಣ್ಣ ಬಾಯ್ ಬಿಟ್ಟು ಹೇಳೋದ್ರು ಇವರಿಗೆ, ಅಣ್ಣ ನಾನು ಏನು ಬೆಳೆ ಬೆಳೆಯಲ್ಲ ಕಣ ಈ ಸಲ, ಆ ಹೊಲದ ಹತ್ರ ಸುಮ್ನೆ ಆಳು ಬಿದ್ದಿರುತ್ತೆ, ನೀನೇನಾರ ಮಾಡ್ತಾ ಏನಾರ ಶುಂಠಿ ಗಿಂಟಿನೋ ಆಲೂಗಡ್ಡೆನೋ ಏನಾರ ಬೆಳೆ ಏನಾರ ಬೆಳ್ಕ ಟೊಮಟೊನೋ ಏನಾದ್ರೂ ಬೋರಿ ನೀರುನು ಐತೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಬಂದ್ಬಿಟ್ಟು ಹೇಳ್ಬಿಟ್ಟು, ಈಗ ಹಿಂಗೆ ಉಲ್ಟಾ ಹೊಡಿಯೋದಕ್ಕೆ ಇಂತ ಮೋಸ ಮಾಡೋದಕ್ಕೆ ಅವನೇ ಬೇಕಾ? ಅವರು ಇಷ್ಟೊಂದು ವಯಸ್ಸಾದ್ರೂ ಊಟ ಮಾಡಲ್ಲ, ಟೈಮ್ ಸರಿಯಾಗಿ ತಿಂಡಿ ತಿನ್ನಲ್ಲ, ಮಳೆ ಒಂದು ಬಿಸಿಲು ಗಾಳಿ
ಚಳಿ ಅಂತ ನೋಡಲ್ಲ. ಅಷ್ಟು ಕಷ್ಟ ಪಟ್ಬಿಟ್ಟು ಅವರು ಬೆಳೆ ಬೆಳೆದಿರೋದು ಇವಾಗ ಹೊಲತ್ತ ಬಂದ್ ಕಾಲಿಡ್ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆ ಉರಿಯಲ್ವಾ? ಹೊಟ್ಟೆ ಉರಿದಂಗಿರುತ್ತೆ ಹೇಳ್ರಿ ನೀವೇನೆ. ಅದ್ ಏನ್ ಧೈರ್ಯದ ಮೇಲೆ ಹೇಳಿರುವ ಅವರು? ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾರೆ ನಮ್ಗೆ ಈ ರೀತಿ ಮೋಸ ಆಗ್ಬೇಕಾ? ನಮ್ಮ ಅಜ್ಜ ಯಾರಿಗೂ ಏನು ಮೋಸ ಮಾಡಿಲ್ಲ, ಎಲ್ಲಾರ್ಗು ಒಟ್ಟಿಗೆ ಒಂದು ಕೂಡು ಕುಟುಂಬ ಮಾಡೋಣ, ಎಲ್ಲಾರು ಖುಷಿ ಖುಷಿಯಾಗಿರ್ಲಿ. ಮಕ್ಕಳು ಮೊಮ್ಮಕ್ಕಳು ಅಲೆಂದ್ರುಗಳು ಸೊಸೆಂದ್ರುಗಳು ಮೊಮ್ಮಕ್ಕಳುಗಳು ಎಲ್ಲಾರು ಖುಷಿಯಾಗಿರ್ಲಿ ಅಂತ ಬಯಸದೆ ನಮ್ ತಪ್ಪಾಗೋಯ್ತಾ? ಅಯ್ಯೋ ಭಗವಂತ, ನಮ್ಮ ಅಜ್ಜಿಂಗೆ ಯಾಕೆ ಈ ರೀತಿ ಎಲ್ಲ ಆಗ್ತಾಯ್ತೋ ಏನೋ ಭಗವಂತ. ಒಳ್ಳೆತನ ಕಾಲ ಇಲ್ಲ ಕಣ್ ಬಿಡು, ಸುಮ್ಕಿರು. ಹೊಟ್ಟೆ ಉರಿತೈತೆ, ಸುಮ್ಕಿರು. ಬೇಜಾರ್ ಮಾಡ್ಕೋಬೇಡ, ಹೋಗ್ಲಿ ಸುಮ್ಕಿರು. ಅಲ್ಲ ಬೋರಣ್ಣಂಗೆ ಯಾಕೆ ಇಷ್ಟೊಂದು ಜಂಬ ಬಂದ್ಬಿಡ್ತು? ಅಲ್ಲ ಕಣ್ರಿ, ನೀವು ರಂಗಪ್ಪ ಒಟ್ಟಿಗಿದ್ರೆ ಅವನಿಗೆ ಏನ್ರಿ ಕಷ್ಟ? ಆ ಬೋರಣ್ಣಂಗೂ ಏನ್ ಜೊತೆಲಿ ಇರ್ಬೇಡ ಅಂತ ಹೇಳ್ತಿದೀವ? ಜೊತೆಲಿ ಇರ್ಬೇಡ ಅಂತ ಹೇಳ್ತಿದೀವ, ಮಾತಾಡ್ಸ್ಬೇಡ ಅಂತ ಹೇಳ್ತಿದೀವ? ಎಲ್ಲದಕ್ಕೂ ಕರಿತೀವಿ. ಮನೇಲಿ ಒಂದ್ ಫಂಕ್ಷನ್ ಮಾಡ್ಲಿ, ಒಂದ್ ಮಟನ್ ಊಟ ಮಾಡ್ಲಿ, ಒಂದ್ ಚಿಕನ್ ಊಟ ಮಾಡ್ಲಿ, ಆ ಬೋರಣ್ಣಂಗೂ ಕರಿತೀವಿ. ಅವನ್ಗೂ ಎಲ್ಲ ಮುಂದೆ ನಿಂತ್ಕೊಂಡು ಇದ್ ಮಾಡ್ತೀವಿ. ನೀವೇನ್ ಅವ್ರಿಗೆ ಬೇರೆ ಮಾಡಿದಿರಾ? ಯಾಕ್ರಿ ಅದ್ ಯಾರ ಮಾತ್ ಕೇಳ್ಕೊಂಡು ಹಿಂಗ್ ಆಡ್ತಿದಾರ್ರಿ? ಅಲ್ಲ ನೀವು ರಂಗಪ್ಪನ ಜೊತೆ ಚೆನ್ನಾಗಿದ್ರೆ ಅವ್ರಿಗೆ ಏನ್ರಿ ಹೊಟ್ಟೆ ಕಿಚ್ಚು? ಯಾಕ್ರಿ ಇಷ್ಟೊಂದು ಕೋಪ ನಿಮ್ ಮೇಲೆ? ಏನ್ ಕತೆನೋ ಏನಪ್ಪ, ಅದ್ ಯಾಕಿಂತ ಬುದ್ಧಿ ಕಲಿತಿದಾನ ಬೋರಣ್ಣ? ಆ ದೇವ್ರಿಗೆ ಗೊತ್ತು ಯಾಕೆ ಇಷ್ಟೊಂದು ಬುದ್ಧಿ ಕಲ್ತಿದ್ದಾನೆ. ಇತ್ತೀಚೆಗೆ ಬಹಳ ಬುದ್ಧಿ ಕಲ್ತ್ ಬಿಟ್ಟಿದಾನಪ್ಪ. ನಾನಂತೂ ಹಿಂಗೆಲ್ಲ ಮಾಡ್ತಾನೆ ಆ ಬೋರಣ್ಣ ಅಂತ ನಾನಂತೂ ಊಹಿಸ್ಕೊಂಡಿರಲಿಲ್ಲ. ಅಲ್ಲ ಕಣ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ? ಯಾರ್ದೋ ಮಾತು ಕೇಳ್ಕೊಂಡ್ಬಿಟ್ಟು ಊರವರೆಲ್ಲಾರು ಹೇಳ್ತಿದ್ರಲ್ಲ, ಮಾತಾಡ್ತಿದ್ರಲ್ಲ, ರಂಗಜ್ಜ ಈ ಸಲ ಶುಂಠಿ ಬೆಳೆ ಬೆಳೆದಿದಾರಲ್ಲ, ಬಹಳ ಚೆನ್ನಾಗಿ ಫಸಲು ಬಂದೈತೆ, ಸಖತ್ತಾಗಿ ಫಸಲು ಬಂದೈತೆ. ನಮ್ಮ ಊರಲ್ಲೇನೆ ಆ ರೀತಿ ಯಾರು ಬೆಳೆ ಬೆಳೆದಿರಲ್ಲ, ಏನ ರಂಗಜ್ಜನ್ಗೆ ಅನುಭವ ಆಯ್ತಲ್ಲ, ಚೆನ್ನಾಗಿ ಬೆಳೆದಿದಾರ ಅಂತ ಎಲ್ಲಾರು ಮಾತಾಡ್ಕೊಂತಿದ್ರಲ್ಲ. ಆ ಫಸಲು ನೋಡಿನೇನೆ ನನ್ನ ಹೊಲದಲ್ಲಿ ಇಷ್ಟೊಂದೆಲ್ಲ ಫಸಲು ಬೆಳಿತಲ್ಲ, ಮುಂದೆ ಬಂದ್ಬಿಡ್ತಾರೆ, ಇವಾಗ ಚೆನ್ನಾಗಿ ಆದಾಯ ತಗೊಂಡ್ಬಿಡ್ತಾರಂತ ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚು ತಡೆಯಕ್ಕಾಗದಲ್ಲೇ ಬಂದ್ಬಿಟ್ಟು ಹಿಂಗೆ ನಿನ್ಗೆ ಈ ರೀತಿ ಎಲ್ಲ ಮಾಡಿದಾನ ಬೋರಣ್ಣ. ಬಿಡು, ಸುಮ್ಕಿರು, ಇವಾಗ ಆಯ್ತು, ಸಮಾಧಾನದಿಂದ ಇರು. ನಾನಿಲ್ವ ನಿನ್ ಜೊತೆಲಿ? ಈಗಳಜ್ಜ ಎಲ್ಲಾರು ಮೋಸ ಮಾಡ್ಲಿ, ಯಾರು ಮೋಸ ಮಾಡಿದ್ರು ಅವ್ರೇನು ಉದ್ಧಾರ ಆಗಿರಲ್ಲ, ಸುಮ್ಕಿರು. ನಿನ್ನ ಹತ್ರ ಒಳ್ಳೆತನ ಐತೆ, ಒಳ್ಳೆ ಬುದ್ಧಿ ಐತೆ. ಭಗವಂತ ಒಳ್ಳೆ ಬುದ್ಧಿ ಇರೋರ್ಗೆ ಯಾವತ್ತೂ ಏನು ಮೋಸ ಮಾಡಲ್ಲ. ನೀನು ಆ ಭೂಮಿ ತಾಯಿಗೆ ಕಷ್ಟಪಟ್ಬಿಟ್ಟು ಬೆಳೆ ಬೆಳೆದಿರೋದು ಭೂಮಿ ತಾಯಿಲಿ, ಆ ಭೂಮಿ ತಾಯಿ ಮೋಸ ಮಾಡಲ್ಲ, ಸುಮ್ಕಿರು. ನಾನಿದ್ದೀನಿ, ಸುಮ್ಕಿರು. ನೀನ್ ಏನು ಯೋಚನೆ ಮಾಡ್ಬೇಡ, ಭಗವಂತ ಇದ್ದಾನೆ, ಕೈ ಬಿಡಲ್ಲ, ಸುಮ್ಕಿರು. ಹಿಂಗೆ ಯೋಚನೆ ಮಾಡಿ ಮಾಡಿ ಕಾಯಿಲೆ ಮಾಡ್ಕೊಂಡಿಯಾ? ಸಮಾಧಾನ ಆಗು ಒಂದೇಟು. ಏನು ಮಾಡಕ್ಕಾಗಲ್ಲ, ನಿನ್ಗೆ ಬುದ್ಧಿ ಕಲಿಬೇಕು. ನೀನು ಎಲ್ಲಾರ್ಗು ನಮ್ಮವರು 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 ಅಂದ್ಕೊಂಡು ಎಲ್ಲಾರ್ಗು ಒಳ್ಳೇದ್ ಮಾಡಕ್ ನೋಡ್ತೀಯ ನೋಡು, ಅದು ನಿನ್ಗೆ ವಾಪಸ್ ತಿರುಗ್ತೈತೆ ಅಷ್ಟೇ. ಬಿಡು, ಅವ್ರ ಜೊತೆ ಏನು ಚರ್ಚೆ ಮಾಡಕ್ ಹೋಗ್ಬೇಡ, ಏನು ಜಗಳ ಮಾಡಕ್ ಹೋಗ್ಬೇಡ. ಹಂಗಂತ ಈಗ ಶುಂಠಿ ಬೆಳೆಗೋಸ್ಕರ ಈಗ ನಿಮ್ ಅಣ್ಣಂಗೆ ನೀ ದೂರ ಮಾಡಕ್ ಆಗುತ್ತಾ? ಅದೇನಂತ ಮಾತಾಡ್ತಾನ ಅವನು, ಅದೇನಂತ ಮಾತಾಡ್ತಾನೆ? ಯಪ್ಪ 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 ಯಪ್ಪ, ಅಣ್ಣ ತಮ್ಮಂದ್ರಲ್ಲಿ ಇಷ್ಟೊಂದ? ಬಿಡು ಬೋರಣ್ಣ, ನೀನ್ ಬೆಳೆದಿರೋ ಶುಂಠಿ ಎಲ್ಲ ಮಾರ್ಕೊಂಡ್ಬಿಟ್ಟು ಅದೆಷ್ಟು ಶ್ರೀಮಂತ ಆಗ್ತಾನೆ ನಾವು ನೋಡೋಣಂತೆ. ಬಿಡು, ಯೋಚನೆ ಮಾಡ್ಬೇಡ, ಸುಮ್ಕಾಗು, ಸಮಾಧಾನ ಮಾಡ್ಕ. ನನ್ ಹೊಟ್ಟೆ ಉರಿಸ್ಬೇಡ, ಸುಮ್ಕಿರು. ನನಗೂ ಹೊಟ್ಟೆ ಉರಿತೈತೆ, ಏನ್ ಮಾಡೋಣ? ರಂಗಪ್ಪ, ಸುಮ್ಕಿರೋ ರಂಗಪ್ಪ, ಬೇಜಾರು ಮಾಡ್ಕೋಬೇಡ. ನಾನು ಹೇಳ್ತಿದ್ದೀನಲ್ಲೋ ರಂಗಪ್ಪ, ಈಗ ನಾನು ಮಾತ್ರ ನೋಡೋ ರಂಗಪ್ಪ, ಯಾವುದೇ ಕಾರಣಕ್ಕೂ ನೀನ್ ಬೆಳೆದಿರೋ ಬೆಳೆ, ನಾನು ನೀನು ಇಬ್ರು ಸೇರ್ಕೊಂಡ್ ಬೆಳೆದಿರೋ ಬೆಳೆ ಅದು. ನಾವು ಬೆಳೆದಿರೋ ಬೆಳೆಗೆ ಯಾವುದೇ ಕಾರಣಕ್ಕೂ ಕೂಡ ಹೇಳ್ತಿದ್ದೀನಿ ನೋಡು, ನಿನಗ್ ಮಾತ್ರ ಲಾಸ್ ಆಗೋದಕ್ಕೆ ನಾನು ಬಿಡಲ್ಲ ಕಣ. ಅವ್ನ್ ಬೋರಣ್ಣ ನನ್ನ ಹತ್ರ ಅಲ್ಲ, ಆ ಗೌಡ್ರಿಗೆ, ಊರ್ ಪಟೇಲ್ರಿಗೆ, ಹಿರೀಕರಿಗೆ ಎಲ್ಲಾರ್ಗು ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿಸ್ತೀನಿ, ಸುಮ್ಕಿರು. ಆ ಬೆಳೆದಿರೋ ಬೆಳೆಲಿ ಯಾವುದೇ ಕಾರಣಕ್ಕೂ ನಿನಗ್ ಮೋಸ ಆಗಕ್ ನಾನು ಮಾತ್ರ ಬಿಡಲ್ಲ. ನನ್ಗಾಗ್ಲಿ, ನನಗ್ ಕೊಡ್ದಲೇ ಇರ್ಲಿ, ಬೇಕಾರೆ ನನ್ನ ಪಾಲು ಆ ಬೋರಣ್ಣ ಕೊಟ್ಬಿಟ್ಟು ನಿನ್ನ ಪಾಲು ಇಲ್ಲಿ ಏನ್ ಬರ್ಬೇಕು ನಿನಗೆ ಆ ಶುಂಠಿ ಬೆಳೆಲಿ ಅದ್ ನಾನು ಕೊಡಿಸ್ತೀನಿ. ನೀನ್ ಏನು ಯೋಚನೆ ಮಾಡ್ಬೇಡ, ಸುಮ್ಕಿರ್ಲ ರಂಗಪ್ಪ. ನೀನ್ ಹಿಂಗ್ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಹೊಟ್ಟೆ ಉರಿದೋಗಂಗ್ ಆಗುತ್ತೆ ಕಣವತ್ಲಾಗಿ, ಸುಮ್ಕಿರು. ಹಂಗಲ್ ಕಣಣ್ಣ, ನನಗೆ ಮನ್ಸಿಗೆ ಯಾಕ ಸಿಕ್ಕಾಬಟ್ಟೆ ನೋವು ಆಗ್ತೈತೆ. ನನಗೆ ಶುಂಠಿ ಬೆಳೆಲಿ ಆ ಬೆಳೆ ಏನೂ ಬರೋದ್ ಬೇಡ, ನನಗೆ ಅವನೇ ತಗೊಂಡ್ಬಿಡ್ಲಿ, ನನಗೆ ಅದೇನು ಬೇಜಾರಿಲ್ಲ ಕಣ ಅಣ್ಣ. ಬೇಕಾದ್ರೆ ನನಗೂ ಭಗವಂತ ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಏನ್ ಈ ವರ್ಷ ಶುಂಠಿ ಬೆಳೆ ಚೆನ್ನಾಗಿ ಬರಲ್ಲ ಇಲ್ಲ ಅನ್ಕೊಂಡ್ಬಿಡ್ತೀನಿ. ಬೇಕಾದ್ರೆ ನನಗೆ ಭಗವಂತ ಒಂದ್ರಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಆದಾಯ ಕೊಡ್ತಾನೆ. ನನ್ನ ಮಕ್ಳುಗಳು ಇಬ್ರು ಬುದ್ಧಿವಂತರಿದ್ದಾರೆ, ನನಗೇನು ಯಂತ್ರದಲ್ಲೂ ಏನು ಕಡಿಮೆ ಮಾಡಿಲ್ಲ. ಆದ್ರೆ ನನಗೆ ಬೇಜಾರಾಗ್ತಿರೋದು ಇನ್ನೇನೋ ಅಲ್ಲ, ನನ್ನ ತಮ್ಮ, ನನ್ನ ಜೊತೆ ಒಡ ಹುಟ್ಟಿದ ತಮ್ಮ ಅವನು. ನನ್ಗೇನೇನೆ ಇಷ್ಟೊಂದು ನಂಬಿಕೆಯಿಂದ ಇದು ಮಾಡ್ಕೊಂಡು ಇವತ್ತು ಬಂದ್ಬಿಟ್ಟು ಹಿಂಗ್ ಮಾತಾಡ್ತಿದ್ದಾನಲ್ಲ, ಎಷ್ಟು ಹೊಟ್ಟೆ ಉರಿತೈತೆ ಅಂದ್ರೆ ನನಗೆ. ಒಡ ಹುಟ್ಟಿ ತಮ್ಮ ಈ ರೀತಿ ಎಲ್ಲ ಮಾತಾಡ್ಬೋದಾ? ಹಿಂಗೆಲ್ಲ ಹೇಳ್ಬಿಟ್ನಲ್ಲ, ಈ ರೀತಿ ಎಲ್ಲ ಮೋಸ ಮಾಡ್ಬಿಟ್ನಲ್ಲ ನನ್ನ ಬೋರಜ್ಜ. ನಾನ್ ಸಾಕಿದ್ದು ಜೊತೆಲಿ ಇಟ್ಕೊಂಡ್ಬಿಟ್ಟು ಕೈ ತುತ್ತು ಕೊಟ್ಟು ತಿನ್ಸಿದ್ದೀನಿ ನಾನು. ನನ್ಕಿಂತ ಕಿರಿಯವನ್ತಾನೆ ಅವನು. ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದವನು ಇವತ್ತು ಒಂದು ಮಾನವೀಯತೆ ಇಲ್ಲ ಅವನಿಗೆ.
ಅಣ್ಣನ ಕನಿಕರ ಇಲ್ಲ ಪ್ರೀತಿ ಇಲ್ದಲೆ ಒಂದು ಕಡ್ಡಿ ಮುರಿದಂಗ್ ಮಾತಾಡಿ ಹೋಗ್ಬಿಟ್ನಲ್ಲ ಇವತ್ತು. ಅದು ಸಖತ್ತು ನೋವಾಗ್ತೈತ್ ಕಣ ಅಣ್ಣ, ತಡಿಯಕ್ ಆಗ್ತಿಲ್ಲ ನನ್ನ ಕೈಲಿ. ಆಯ್ತು ಬಿಡೋ ರಂಗಪ್ಪ. ರಂಗಪ್ಪ ಹಿಂಗ್ ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ನನಗೆ ಒಟ್ಟು ಉರ್ದಂಗ ಆಗುದ್ ಕಳ್ಳೆ. ಸುಮ್ಕಿರ್ಲಾ, ನೀನ್ ಕೈ ಮುಗಿದ್ ಕೇಳ್ಕೊಡ್ತೀನಿ, ಸುಮ್ಕಿರ್ಲಾ ರಂಗಪ್ಪ ಅಲ್ಲಿ. ಹಿಂಗೆಲ್ಲ ಬೇಜಾರ್ ಮಾಡ್ಕೊಬಿಡಕಣ. ನೀನ್ ಹಿಂಗ್ ಬೇಜಾರಲ್ಲಿ ಇದ್ರೆ ನನಗೆ ಸಹಿಸ್ಕೊಳಕ್ ಆಗಲ್ ಕಳ್ಳೆ ರಂಗಪ್ಪ. ಎಲ್ಲ ನಂದಿಂದಾನೆ ಕಳ್ಳ ಆಗಿದ್ದು ರಂಗಪ್ಪ. ಹೆಂಗ ಮೊದ್ಲು ನೀವು ಇಬ್ರು ಚೆನ್ನಾಗೇ ಇದ್ರಿ. ನಾನು ಯಾವಾಗ ಮಧ್ಯದಲ್ಲಿ ಬಂದೋ ನಿಮ್ ಮಧ್ಯದಲ್ಲಿ, ಆವಾಗ್ಲಿಂದ ಅವ್ನು ಬೋರಣ್ಣ ದೂರ ಆಗ್ಬಿಟ್ಟ. ಅವ್ ಹೊತ್ತಿಂದ ನಿನ್ಗೂ ಆ ಬೋರಣ್ಣು ಕಂಡ್ರೆ ಆಗಲ್ಲ, ನನಗೂ ಕಂಡ್ರೆ ಆಗಲ್ಲ. ನನ್ನಿಂದಾನೇ ಇವೆಲ್ಲ ಆಗಿದ್ದು. ನಾನೇ ದೂರ ಉಳಿದ್ ಬಿಡ್ತೀನಿ. ನೀವು ಮೊದ್ಲು ಹೆಂಗಿದ್ರು ಹಂಗಿದ್ ಬಿಡ್ರಪ್ಪ, ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ಸುಮ್ಕಿರೋಣ ಅತ್ಲಾಗಿ. ಓ ಹಂಗಂತ ನಾನು ನಿನಗೆ ದೂರ ಮಾಡ್ಕೊಳಕ್ ಆಗುತ್ತಾ? ಅವನ್ಗೂ ಏನ್ ದೂರ ಮಾಡಿಲ್ವಲ್ಲ ಅಣ್ಣ, ಅವನ ಜೊತೆನು ಚೆನ್ನಾಗಿ ಇದೀನಲ್ಲ ನಾನು. ಚೆನ್ನಾಗಿಲ್ದಲೇ ಇದ್ರೆ ಅದೊಂಥರನಪ್ಪ. ಚೆನ್ನಾಗಿ ಮಾತಾಡ್ಸ್ಕೊಂಡಿದೀವಿ, ಆದ್ರೂ ಅವನಿಗೆ ಅಂತ ಬುದ್ಧಿ ಏನ್ ಮಾಡ್ಲಿ ಹೇಳ್ ನಾನು. ಬಿಡ್ ಪಾಪ ಹೋಗ್ಲಿ, ಸಮಾಧಾನ ಮಾಡ್ಕೊಳ್ಳ ರಂಗಪ್ಪ. ಇವಾಗ ಸಮಾಧಾನ ಆಗು, ಏನು ಮಾಡಕ್ಕಾಗಲ್ಲ. ಸಮಾಧಾನ ಆಗು, ನೋಡೋಣ ನಾನು ಗೌಡ್ರ ತಾವು ಮಾತಾಡ್ತೀನಿ.